ಬಿ ಫಾರ್ಮ್, ಡಿ ಫಾರ್ಮ್, BSc ನರ್ಸಿಂಗ್, ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ, ಹಾಗೆ ಇನ್ನೂ ವೆಟರ್ನರಿ, ಅಗ್ರಿಕಲ್ಚರ್, ಈ ರೀತಿ ಸುಮಾರು ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ ಆಗಬೇಕು ಅಂತ ಅಂದರೆ KCET PCBಯಲ್ಲಿ ಒಳ್ಳೆ ಮಾರ್ಕ್ಸ್, ಒಳ್ಳೆ ರ್ಯಾಂಕ್ ತೊಗೋಬೇಕು. ಸೊ ಹಾಗಾಗಿ KCETಗೆ ಹೇಗೆ ಪ್ರಿಪೇರ್ ಆಗಬೇಕು ಆಸ್ ಅ ಸೆಕೆಂಡ್ PUC ಸ್ಟೂಡೆಂಟ್, ನಿಮ್ಮ ರೋಡ್ ಮ್ಯಾಪ್ ಹೇಗಿರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಟು PW ಕನ್ನಡ ಆ್ಯಂಡ್ KCET. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳೇ, ನೀವು ಈ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಬೇಕು ಅಂತಂದೇಳಿ ನಿಮ್ಮ ಗೋಲ್ ಇರುತ್ತೆ. ಓಕೆ, ಸೊ ಬಟ್ ನಿಮಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಈಗ ಬೋರ್ಡ್ಸ್ ಜೊತೆಗೆ KCETನ್ನು ಕೂಡ ಹೇಗೆ ಬ್ಯಾಲೆನ್ಸ್ ಮಾಡಿ ಓದ್ಕೋಬೇಕು ಅನ್ನುವಂಥದ್ದು ಅಷ್ಟೊಂದು ಕ್ಲಾರಿಟಿ ಇರಲ್ಲ, ಐಡಿಯಾ ಕೂಡ ಇರೋದಿಲ್ಲ. ಓಕೆನಾ? ಸೊ ಕೆಲವೊಬ್ರು ಇದ್ರೂ ಏನು ಮಾಡ್ತೀರಾ, ಹೇಗೆ ಅಪ್ಲೈ ಮಾಡಬೇಕು ಅಂತಂದೇಳಿ ಕರೆಕ್ಟಾಗಿ ಗೊತ್ತಾಗ್ತಿರಲ್ಲ. ಅಂತಂದರೆ ಈ ರೀತಿ ನಾನು ಸ್ಕೋರ್ ಮಾಡಬೇಕು ಅಂತ ನಿಮಗೆ ಗೋಲ್ ಇರುತ್ತೆ. ಓಕೆ, ಬಟ್ ನಿಮಗೆ ಯಾವ ಮೆಥಡ್ ಯೂಸ್ ಮಾಡಿದರೆ ಕರೆಕ್ಟಾಗಿ ನೀವು ಸ್ಕೋರ್ ಮಾಡ್ಬೋದು ಅಂತಂದೇಳಿ ಐಡಿಯಾ ಇರೋದಿಲ್ಲ. ಸೊ ಹಾಗಾಗಿ ಇವತ್ತು ಈಗ ನಾನು ನಿಮಗೆ ರೋಡ್ ಮ್ಯಾಪ್ ಹೇಳ್ತೀನಿ, ಯಾವ್ಯಾವ ರೀತಿ ನೀವು ಓದಬೇಕು ಅಂತ ಹೇಳಿ. ಸೊ ಲೆಟ್ಸ್ ಲುಕ್ ಇನ್ ಟು ದಿಸ್. ಏನಂದರೆ ಮಕ್ಕಳೇ, ಬಯಾಲಜಿನಲ್ಲಿ ಸೊ ಫಸ್ಟ್ ಆಫ್ ಆಲ್ PCB ಸ್ಕೋರ್ ನಿಮಗೆ ಚೆನ್ನಾಗಾಗಬೇಕು PCBಯಲ್ಲಿ. ಸೊ ಎಕ್ಸ್ಪೆಷಲಿ ಬಯಾಲಜಿಯಲ್ಲಿ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅಂತಂದರೆ, ಸೊ ಫಸ್ಟ್ ಥಿಂಗ್ ಬಯಾಲಜಿಯಲ್ಲಿ ನಿಮಗೆ ಇವಾಗ ಡಿವೈಡ್ ಮಾಡ್ಕೊಂಡ್ರೆ ಹೇಗಿರಬೇಕು ಅಂತಂದರೆ, ಆ್ಯಸ್ ಎ KCET ನಿಮಗೆ ಗೊತ್ತಿದೆ ಎರಡೂ ಕೂಡ 50% ತೊಗೊತಾರೆ. ಸೊ ಇದನ್ನು ಕೂಡ 50% ಇರುತ್ತೆ. ಓಕೆ, ಸೊ ಇದನ್ನು ಕೂಡ 50% ಮಾರ್ಕ್ಸ್ನ ಕೌಂಟ್ ಮಾಡ್ತಾರೆ, ಹೌದಾ? ಸೊ ಬೋರ್ಡ್ಸಲ್ಲಿ ನಿಮಗೆ ಎಷ್ಟು ಇರಬೇಕು ಅಂದರೆ 100ಗೆ 95 ಅಬೋವ್ ಬರಬೇಕು. ಓಕೆನಾ? ಸೊ 70 ನಿಮಗೆ 38 ಔಟ್ ಆಫ್ 30 ಅಂತೂ ನಿಮಗೆ ಲ್ಯಾಬಲ್ಲಿ ಬಂದೇ ಬರುತ್ತೆ. ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಓಕೆ, ದೆನ್ ಥಿಯರಿ ಎಕ್ಸಾಮಲ್ಲಿ ಏನಿರಬೇಕು ಅಂದರೆ 65 ಅಬೋವ್ ನಿಮಗೆ 70ಗೆ ಬರಬೇಕಾಗುತ್ತೆ. ಸರಿನಾ? ಹಾಗೆ KCETಯಲ್ಲಿ ಮಕ್ಕಳೇ, KCETಯಲ್ಲಿ 60ಗೆ 55+ ಸ್ಕೋರ್ ಮಾಡಬೇಕಾಗತ್ತೆ. ಈಗ ಇದರಲ್ಲಿ ನೋಡೋದಾದರೆ, ಇದರಲ್ಲಿ ಮತ್ತೆ ನಾವು ಎರಡನ್ನ ಡಿವೈಡ್ ಮಾಡ್ತೀವಿ. ಏನಂತ, ಒಂದು ಫಸ್ಟ್ PUC ಮತ್ತು ಇನ್ನೊಂದು ಸೆಕೆಂಡ್ PUC, ಎರಡೂ ಕೂಡ ಕ್ವೆಶನ್ಸ್ ಇರುತ್ತೆ. ಸೊ ಎಷ್ಟಿರುತ್ತೆ ಅಂದರೆ, ಮೊನ್ನೆ 2026 ಎಕ್ಸಾಮಲ್ಲಿ ಎಷ್ಟು ಬಂದಿತ್ತು ಅಂದರೆ, ಆ್ಯಕ್ಚುಲಾಗಿ 22 ಕ್ವೆಶನ್ಸ್ ಬಂದಿತ್ತು ಫಸ್ಟ್ PUCಯಿಂದ, ಇನ್ನು 38 ಕ್ವೆಶನ್ಸ್ ಸೆಕೆಂಡ್ PUCಯಿಂದ ಕೇಳಿದರು. ಸೊ ಅಪ್ರಾಕ್ಸ್ ಅಂತ ನಾವು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ 15 to 20 ಕ್ವೆಶನ್ಸ್ ಫ್ರಮ್ ಫಸ್ಟ್ PUC ಆ್ಯಂಡ್ ಹಿಯರ್ 40 ಕ್ವೆಶನ್ಸ್ ಫ್ರಮ್ ಸೆಕೆಂಡ್ PUC. ಗೊತ್ತಾಗ್ತಿದೆನಾ? ಸೊ ಈ ರೀತಿ. ಸೊ ಹಾಗಾಗಿ ನಿಮಗೆ ಒಂದು ಬೆನಿಫಿಟ್ ಏನಂತಂದರೆ, ಈಗ ಹೋಗಲಿ ಫಸ್ಟ್ ಇಯರ್ ಅಂತೂ ಹೇಗೋ ವೇಸ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ಈಗ ಯೋಚನೆ ಮಾಡೋದು ಬೇಡ. ಈಗ ಸೆಕೆಂಡ್ PUCನಲ್ಲಿದ್ದೀರಾ, ಮೇಜರ್ ನಿಮಗೆ ಸಿಲೆಬಸ್ ಕ್ವೆಶನ್ಸ್ ಯಾವುದರಿಂದ ಬರುತ್ತೆ, ಸೆಕೆಂಡ್ PUC ಕಾನ್ಸೆಪ್ಟ್ಸಿಂದನೇ ಬರೋದ್ರಿಂದ ಇದನ್ನು ಹೇಗೆ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು, ಜೊತೆಗೆ ಫಸ್ಟ್ PUCದನ್ನು ಕೂಡ ಹೇಗೆ ಕವರ್ ಮಾಡ್ಕೋಬೇಕು ಅಂತಂದೇಳಿ ನಿಮ್ಮ ಪ್ಲ್ಯಾನ್ ಇರಬೇಕಾಗತ್ತೆ. ಸರಿನಾ? ಸೊ ಹೇಗೆ ಓದ್ಕೋಬೇಕು, ಮೇನ್ ಥಿಂಗ್ ಏನು ರಿಸೋರ್ಸ್ ಇರಬೇಕು ಅಂತಂದರೆ, ಫಸ್ಟ್ ಥಿಂಗ್ ಇಸ್ NCERT, ನಿಮಗೆ ಗೊತ್ತಿರೋ ಅಂಥದ್ದೇ. ಸೊ NCERT ಓದಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಹೇಗೆ ಓದಬೇಕು ಅಂತಂದೇಳಿ ಗೊತ್ತಿರಲ್ಲ ಕರೆಕ್ಟಾಗಿ. ಸೊ ಫಸ್ಟ್ ಏನು ಮಾಡ್ತೀರಾ ಅಂತಂದರೆ, ಕಾನ್ಸೆಪ್ಟ್ನ ಕ್ಲಾಸಲ್ಲಿ ಕೇಳಿಸ್ಕೊಂಡಿರ್ತೀರಾ. ಆಮೇಲೆ ಏನು ಮಾಡಬೇಕು, ಅದನ್ನು ಒಂದ್ಸರಿ NCERTಯಲ್ಲಿರುವಂಥದ್ದು ಲೈನ್ ಬೈ ಲೈನ್ ಓದಬೇಕು. ದೆನ್ ಎರಡನೇ ಸರಿ ಓದ್ತೀರಾ, ಆವಾಗ ಏನಂತ ಗೊತ್ತಾಗುತ್ತೆ, ಯಾವ್ದೆಲ್ಲ ಕ್ಲಾಸಲ್ಲಿ ಕೇಳಿದ್ದು ಇಂಪಾರ್ಟೆಂಟ್ ಅಂತ ಇತ್ತು ಅಂತಂದೇಳಿ ನೀವು ಮಾರ್ಕ್ ಮಾಡ್ಕೊತೀರಾ. ದೆನ್ ಆ್ಯಕ್ಟಿವ್ ರೀಕಾಲ್ ಮಾಡ್ಕೊಳ್ಳಿ, ಏನೇನೆಲ್ಲ ಓದಿದ್ದೀನಿ ಅಂತಂದೇಳಿ ಒಂದ್ಸರಿ ಟೆಕ್ಸ್ಟ್ ಬುಕ್ನ ಕ್ಲೋಸ್ ಮಾಡಿಬಿಟ್ಟು ಏನು ಓದಿದ್ದೀನಿ ಅಂತಂದೇಳಿ ನೀವು ನೆನಪು ಮಾಡ್ಕೋಬೇಕು. ಅದಾದಮೇಲೆ ಕ್ವೆಶನ್ನ ಅಟೆಂಡ್ ಮಾಡಬೇಕು. ಸೇಮ್ ಕಾನ್ಸೆಪ್ಟ್, ನೀವು ಯಾವ ಕಾನ್ಸೆಪ್ಟ್ ಓದಿರ್ತೀರಲ್ಲ ಅದರದ್ದೇ ಸೇಮ್ ಕಾನ್ಸೆಪ್ಟಿಂದು ಕ್ವೆಶನ್ಸ್, KCET ಲೆವೆಲ್ ಕ್ವೆಶನ್ಸ್ನ ಅಟೆಂಡ್ ಮಾಡ್ತೀರಾ. ಸೊ ಇಲ್ಲಿ ಕ್ವೆಶನ್ಸ್ ಅಟೆಂಡ್ ಮಾಡಿದಾಗ ನಿಮಗೆ ಯಾವುದೆಲ್ಲ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಯಿತು, ಆ ಕಾನ್ಸೆಪ್ಟು ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅಲ್ಲಿ ಗೊತ್ತಾಗುತ್ತೆ. ಕರೆಕ್ಟಾ? ಹೌದಾ? ಸೊ ಯಾಕೆ ಕ್ವೆಶನ್ಸ್ ಅಟೆಂಡ್ ಮಾಡಬೇಕು ಅಂತಂದರೆ, ಒಂದು ನಿಮ್ಮ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡಲಿಕ್ಕೆ, ಎಷ್ಟು ನೀವು ಅಕ್ಯುರೇಟ್ ಆಗಿ ಕೊಟ್ಟಿರುವಂಥ ಟೈಮಲ್ಲಿ ಫಿನಿಶ್ ಮಾಡ್ತಿದ್ದೀರಾ ಅಂತ. ಇನ್ನೊಂದು ಏನಂತಂದರೆ, ಎಷ್ಟೆಲ್ಲ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಯಾವುದೆಲ್ಲ ಅರ್ಥ ಆಗಿಲ್ಲ ಅದು ನಿಮಗೆ ಆನ್ಸರ್ ಮಾಡೋಕ್ಕೆ ಸರಿಯಾಗಿ ಬಂದಿರಲ್ಲ, ಅವಾಗ ಏನು ಮಾಡ್ತೀರಾ, ಮತ್ತೆ ವಾಪಸ್ ಅದನ್ನು ಕಾನ್ಸೆಪ್ಟ್ ಓದ್ತೀರಾ. ನೆಕ್ಸ್ಟ್ ಅರ್ಥ ಆಗಿಲ್ಲ ಅಂತಂದರೆ ಲೆಕ್ಚರರ್ಸ್ನ ಕೇಳ್ತೀರಾ. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಕಾನ್ಸೆಪ್ಟನ್ನು NCERTಯಲ್ಲಿರೋದನ್ನು ಕ್ಲಿಯರ್ ಮಾಡ್ಕೊತ ಬರ್ತೀರಾ. ದೆನ್ ಯು ಶುಡ್ ನಾಟ್ ಫರ್ಗೆಟ್ ರೀಡಿಂಗ್ ಅಬೌಟ್ ಮೇನ್ ಥಿಂಗ್ ಇನ್ ದ NCERT, ದಟ್ ಈಸ್ ಅಬೌಟ್ ಸೈಂಟಿಸ್ಟ್ ಎಕ್ಸ್ಪ್ಲನೇಷನ್, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಆಫ್ ದ ಯೂನಿಟ್ ಕೊಟ್ಟಿರ್ತಾರಲ್ಲ ಅದು, ಮತ್ತು ಚಾಪ್ಟರ್ ಮುಗಿದ್ಮೇಲೆ ಸಮ್ಮರಿ ಕೊಟ್ಟಿರ್ತಾರಲ್ಲ ಅದು. ದೆನ್ ಎಕ್ಸಸೈಸ್ ಕ್ವೆಶನ್ಸ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಂಪ್ಲರ್ ಕ್ವೆಶನ್ಸ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸರಿನಾ? ಸೊ ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡೇ ಮಾಡ್ತೀರಾ. ಸೊ ಫಸ್ಟ್ ಥಿಂಗ್ ಯು ನೀಡ್ ಟು ಮೇಕ್ ಶೋರ್ ಅಬೌಟ್ ರೀಡಿಂಗ್ NCERT ಥರೋಲಿ. ದೆನ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಲೇಬೇಕು. ಎಷ್ಟು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು ಅಂತಂದರೆ, ಈ ಕಾನ್ಸೆಪ್ಟ್ ಯಾವ ಇಯರಲ್ಲಿ ಕೇಳಿದ್ರು ಅಂತಂದೇಳಿ ನೆನಪು ಬಂದುಬಿಡ್ಬೇಕು ನಿಮಗೆ. ಅಷ್ಟು ಚೆನ್ನಾಗಿ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ
ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ದೆನ್ ಎಕ್ಸಾಂಪ್ಲರ್ ಕ್ವೆಶನ್ಸ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಅಲ್ಲಿಂದನೂ ಕೂಡ ಏನು ಮಾಡ್ತಾರೆ, ಕ್ವೆಶನ್ಸ್ನ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ. ಓಕೆನಾ, ದೆನ್ ಡೈಲಿ ನೀವೇನು ಮಾಡಬೇಕು, ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅವಾಗ ಮಾತ್ರ ನಿಮಗೆ ಏನಂತ ಅಂದರೆ ಗ್ರಿಪ್ ಸಿಗುತ್ತೆ ಕಾನ್ಸೆಪ್ಟಿಂದು. ಓಕೆನಾ, ಸೊ ಆ್ಯಕ್ಚುಲ್ ಆಗಿ ಹೇಳಬೇಕು ಅಂತಂದರೆ KCT ಲೆವೆಲ್ ಕ್ವೆಶನ್ಸು ತುಂಬ ಡಿಫಿಕಲ್ಟ್ ಇರೋದಿಲ್ಲ, ಈಸಿನೇ ಇರುತ್ತೆ. ಸರಿನಾ? ಸೊ ನಿಮ್ಮ 2026 ಪೇಪರ್ ನೋಡಿದ್ರೆ ಅಂತೂ ನಿಮಗೆ ಗೊತ್ತಾಗುತ್ತೆ ಹೇಗೆ ಲಾಸ್ಟ್ ಟೈಮಲ್ಲಿ ನಾವು ಹೇಳ್ಕೊಟ್ಟಿರುವಂಥ ಕ್ರಾಂತಿ ಮ್ಯಾರಥಾನ್ ಸೆಷನ್ಸ್ ಆಗಿರ್ಬೋದು. ಸೊ ಹೇಗೆ ಅಲ್ಲಿ ಹೇಳ್ಕೊಟ್ಟಿರುವಂಥ ಕಾನ್ಸೆಪ್ಟ್ಸ್ ಕ್ವೆಶನ್ಸ್ನೇ ಜಾಸ್ತಿ ರಿಪೀಟ್ ಆಗಿ ನಿಮಗೆ ಎಕ್ಸಾಮಲ್ಲಿ ಬಂದಿತ್ತು ಅಂತ. ಮೀನ್ಸ್ ನೀವು ಒಂದಂತೂ ತಿಳ್ಕೊಂಬಿಡಿ, ಏನಂತಂದೇಳಿ NCERT ಬಿಟ್ಟು ಬೇರೆ ಬರೋದಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಇದರಿಂದನೇ ನೀವು ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದು ನೀವು ತುಂಬ ಪರ್ಫೆಕ್ಟ್ ಇರಬೇಕು ಅಂತ ಗೊತ್ತು ಮಾಡ್ಕೊತೀರ. ದೆನ್ ಮಾಕ್ ಟೆಸ್ಟ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇರಬೇಕು. ಸೇಮ್ KCTಯಲ್ಲಿ ಹೇಗೆ ಕ್ವೆಶನ್ಸ್ ಇರುತ್ತೋ ಅದೇ ರೀತಿ ಕ್ವೆಶನ್ಸು ಮಾಕ್ ಟೆಸ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ. ಮಾಕ್ ಟೆಸ್ಟ್ ಅಂತ ಅಂದರೆ ಇದು ನಾರ್ಮಲ್ ಆಗಿ ಟೆಸ್ಟ್ ಇರುವಂಥದ್ದು. ಯಾವ ಕಾನ್ಸೆಪ್ಟ್ಸ್ ಆಗಿದೆ ಅದರದ್ದು ಟೆಸ್ಟ್ ಇರುತ್ತೆ. ದೆನ್ ಎಲ್ಲ ಸಿಲೆಬಸ್ ಮುಗಿದ್ಮೇಲೆ ಒಂದು ಫುಲ್ ಲೆಂತ್ ಮಾಕ್ ಟೆಸ್ಟ್ ಅಂತ ಇರುತ್ತೆ, ಅದನ್ನೆಲ್ಲ ನೀವು ಅಟೆಂಡ್ ಮಾಡಬೇಕು. ಯಾಕೆ ಬೇಕಾಗುತ್ತೆ ಅಂತಂದರೆ ಒಂದು ಅಕ್ಯುರೇಸಿ ಟೆಸ್ಟ್ ಮಾಡೋಕ್ಕೆ. ಓಕೆನಾ, ಸೊ ಅಕ್ಯುರೇಸಿ ಎಷ್ಟು ಅಕ್ಯುರೇಟ್ ಇದ್ದೀರಾ ಅಂತ, ಇನ್ನೊಂದು ಸ್ಪೀಡ್ ಟೆಸ್ಟ್ ಮಾಡಲಿಕ್ಕೆ. ಸೊ ಎಷ್ಟು ಕರೆಕ್ಟಾಗಿ ಎಷ್ಟು ಕಡಿಮೆ ಟೈಮಲ್ಲಿ ನೀವು ಸಾಲ್ವ್ ಮಾಡ್ತಿದ್ದೀರಾ ಅಂತಂದೇಳಿ ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ, ದೆನ್ ಡೌಟ್ ಕ್ಲಾರಿಟಿ ಅವಾಗೆ ಮಾಡ್ಕೋಬೇಕು, ಅದನ್ನು ತುಂಬ ಇಟ್ಕೋಬಾರ್ದು ಡೌಟ್ಸ್. ಸೊ ಏನಾಗುತ್ತೆ, ಡೌಟ್ ಜಾಸ್ತಿ ಇಟ್ಕೊಂಡಂಗಿಲ್ಲ, ಪ್ರತಿ ಟೆಸ್ಟಲ್ಲಿನೂ ಕೂಡ ಸೇಮ್ ಮಿಸ್ಟೇಕ್ಸ್ ಮಾಡ್ತಾ ಬರ್ತೀರಾ. ಓಕೆ, ಸೊ ಇದಿಷ್ಟು ನೀವು ಮಾಡಬೇಕಾಗಿರುವಂಥ ಏನು ಪ್ರಾಕ್ಟೀಸ್. ಇದನ್ನು ಹೇಗೆ ಹ್ಯಾಬಿಟ್ ಮಾಡ್ಕೋಬೇಕು ಅಂತಂದರೆ ಡೈಲಿ ಇದನ್ನು ನೀವು ಫಾಲೋ ಮಾಡ್ತಾ ಬರಬೇಕು. ಸೊ ಇವತ್ತು ಈ ಕಾನ್ಸೆಪ್ಟ್ ಆಗಿದೆ ಕ್ಲಾಸಲ್ಲಿ ಅಂತಂದರೆ ಅದ್ರದ್ದು ಏನು ಮಾಡ್ತೀರಾ, ನೀವು NCERTಯಲ್ಲಿ ಓದ್ತೀರಾ, ದೆನ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀರಾ. ಓಕೆನಾ, ಸೊ ಈ ರೀತಿ ನಿಮಗೆ ಸಿಸ್ಟಮ್ಯಾಟಿಕ್ ಆಗಿ ಓದ್ಕೊಂಡು ಹೋದ್ರೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ. ಸರಿನಾ? ಸೊ ಇದಿಷ್ಟು ಈ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಆಗಬೇಕು. ನಿಮ್ಮ ಹತ್ರ ಪ್ರಾಪರ್ ಆಗಿ ಇವಾಗ ಅದ್ರದ್ದು ಟೈಮ್ ಟೇಬಲ್ ಇಲ್ಲ, ಹೇಗೆ ಕ್ಲಾರಿಟಿ ಮಾಡ್ಕೋಬೇಕು. 24/7 ಡೌಟ್ ಸಾಲ್ವಿಂಗ್ ಅಂತೂ ಇರೋದಿಲ್ಲ, ರೈಟ್? ಸೊ ಅವಾಗಿಂದ ಡೌಟ್ ಬಂದು ಹೇಗೆ ಕ್ಲಾರಿಟಿ ಮಾಡ್ಕೋಬೇಕು. ದೆನ್ ಮಾಕ್ ಟೆಸ್ಟ್ನು ಕೂಡ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇರಬೇಕು. ಓಕೆ, ದೆನ್ ಇನ್ನೊಂದು ಮೇನ್ ಏನು ಬೇಕು ಬಯಾಲಜಿಯಲ್ಲಿ ರಿವಿಷನ್ ಮಾಡಲಿಕ್ಕೆ ಅಂತಂದರೆ ಶಾರ್ಟ್ ನೋಟ್ಸ್ ಬೇಕಾಗುತ್ತೆ, ಮೈಂಡ್ ಮ್ಯಾಪ್ ಬೇಕಾಗುತ್ತೆ. ಓಕೆ, ಶಾರ್ಟ್ ನೋಟ್ಸ್ ಬೇಕಾಗುತ್ತೆ, ಮೈಂಡ್ ಮ್ಯಾಪ್ ಬೇಕಾಗುತ್ತೆ. ಓಕೆನಾ, ಸೊ ಇದಿಷ್ಟನ್ನು ಕೂಡ ನಿಮಗೆ ರಿಕ್ವೈರ್ಮೆಂಟ್ ಇರುವಂಥದ್ದು. ಓಕೆ, ಸೊ ಇದರಲ್ಲಿ ಒಂದು ಫುಲ್ಫಿಲ್ ಆಗಿಲ್ಲ ಅಂತಂದ್ರೂ ನಿಮಗೆ ಸ್ಕೋರ್ಸ್ ಚೆನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಸರಿನಾ? ಸೊ ಇದಿಷ್ಟು ನಿಮಗೆ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಬೇಕು ಅಂತಂದರೆ ಯು ಕ್ಯಾನ್ ಜಸ್ಟ್ ಜಾಯಿನ್ ಅವರ್ ಲಕ್ಷ್ಯ KCT 2027 ಬ್ಯಾಚ್. ಇದಕ್ಕೆ ನೀವು ಎನ್ರೋಲ್ ಆಗ್ಬೋದು. ಸೊ ನಾನು ಇದ್ರದ್ದು ಫೀಚರ್ಸನ್ನು ಕೂಡ ತೋರಿಸ್ತೀನಿ, ಹೇಗೆ ಅಲ್ಲಿ ಹೇಳಿರುವಂಥ ಎಲ್ಲ ಕ್ರೈಟೀರಿಯಾನು ಕೂಡ ಫಿಲ್ ಆಗುತ್ತೆ ಅಂತ. ಆ್ಯಂಡ್ ನಿಮ್ಮ ಸೀನಿಯರ್ಸ್ ಬೆಸ್ಟ್ ಎಕ್ಸಾಂಪಲ್ ಇದ್ದಾರೆ, ಒಳ್ಳೆ ಪ್ರೂಫ್ ಇದ್ದಾರೆ. ಸೊ ಹೇಗೆ ಲಕ್ಷ್ಯ KCT 2026 ಬ್ಯಾಚ್ ತೊಗೊಂಡು ಅವರು ಒಳ್ಳೆ ರ್ಯಾಂಕ್ ತೊಗೊಂಡಿದ್ದಾರೆ, ಬೋರ್ಡಲ್ಲಿ ಆಗಿರ್ಬೋದು, KCTಯಲ್ಲೂ ಕೂಡ. ಈಗ ಸ್ಕೋರ್ ಅಂತೂ ಅವ್ರದ್ದು ಗೊತ್ತಾಗಿದೆ. ಸೊ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ರಿಸಲ್ಟ್ ಬಂದಮೇಲೆ ಅಂತೂ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಎಷ್ಟು ಸ್ಟೂಡೆಂಟ್ಸು ಸ್ಕೋರ್ ಮಾಡಿದ್ದಾರೆ ಅಂತ, ರೈಟ್? ಸೊ ಇದು ನಿಮಗೆ ಪ್ರೂಫ್ ಆಗಿತ್ತು. ಸೊ ನಾನು ಇಲ್ಲಿ ಹೇಳಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಜಸ್ಟ್ ಅ ಸೆಕೆಂಡ್. ಸೊ ಇಲ್ಲಿ ನೋಡಿ, ಸೊ ಬ್ಯಾಚ್ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಲಕ್ಷ್ಯ KCT 2027 ಬ್ಯಾಚು ನೀವು ಪರ್ಚೇಸ್ ಮಾಡಿದಾಗ ಈ ರೀತಿ ಓಪನ್ ಆಗಿರುತ್ತೆ. ಮಕ್ಕಳಿಗೆ ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ. ಸೊ ಈಗ 4999ಗೆ ಸಿಗ್ತಾ ಇದೆ, ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಏನಂದರೆ ಆಲ್ ಕ್ಲಾಸಸ್ ಅಂತ ನೋಡಿದಾಗ ಇಲ್ಲಿ ನೋಡಿ ಆಲ್ರೆಡಿ ಕ್ಲಾಸಸ್ ನಡೀತಾ ಇದೆ. ನಾನು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ಇದು ಬಯಾಲಜಿ. ಸೊ ನೋಡಿ ಬಾಟ್ನಿ ನನ್ನ ಕ್ಲಾಸ್ ಅಂತ ತೋರಿಸಿದಾಗ ಇಲ್ಲಿ ನೋಡಿ ಎಷ್ಟು ಕ್ಲಾಸಸ್ ಆಗಿದೆ, ಆಲ್ರೆಡಿ 7 ಕ್ಲಾಸಸ್ ಆಗಿದೆ. ನೀವು ಕ್ಲಾಸ್ನ ಇಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ವಾಚ್ ಅಂತಂದರೆ ನೀವು ಕ್ಲಾಸ್ನ ನೋಡ್ಬೋದು, ಲೆಕ್ಚರರ್ಸ್ ಅಂದರೆ ಕ್ಲಾಸಸ್ನ ನೋಡ್ಬೋದು. ನೀವು ಲೈವ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ರೆಕಾರ್ಡೆಡ್ ಕ್ಲಾಸ್ ಈ ರೀತಿ ಇರುತ್ತೆ, ಆ್ಯಪಲ್ಲಿ ನೋಡ್ಬೋದು. ಇದೆಲ್ಲ PW ಆ್ಯಪಲ್ಲಿ ಸಿಗುವಂಥದ್ದು. ದೆನ್ ಡೈಲಿ ಪ್ರಾಕ್ಟೀಸ್ ಪೇಪರ್ ಇದು 2 ಫಾರ್ಮಲ್ಲಿ ಇರುತ್ತೆ. ಒಂದು ಇವತ್ತು ಕಾನ್ಸೆಪ್ಟ್ ಹೇಳ್ಕೊಟ್ಟಿರೋದ್ರಿಂದ 10 ಕ್ವೆಶನ್ಸ್ ಇರುತ್ತೆ, MCQ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಅದನ್ನು ನೀವು ಅಟೆಂಡ್ ಮಾಡ್ಬೋದು ಅಥವಾ PDF ಡೌನ್ಲೋಡ್ ಮಾಡ್ಕೋಬೋದು. ಅಟೆಂಡ್ ಅಂದರೆ ಕ್ವಿಜ್ ಫಾರ್ಮೆಟಲ್ಲಿ ಅಟೆಂಡ್ ಮಾಡ್ಬೋದು, ಅಥವಾ ಅದನ್ನು ನೀವು ಆಮೇಲೆ ಕ್ವೆಶನ್ ಸಾಲ್ವ್ ಮಾಡ್ತೀನಿ ಅಂತಂದರೆ ಅದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು PDF, ರೈಟ್? ದೆನ್ ಅದಾದಮೇಲೆ ಇಲ್ಲಿ ನೋಟ್ಸ್ ಇರುತ್ತೆ. ನೋಟ್ಸ್ ಅಂದರೆ ಕ್ಲಾಸಲ್ಲಿ ಬರ್ಸಿರುವಂಥದ್ದು, ನಾವೇನು ಕ್ಲಾಸಲ್ಲಿ ಬರ್ಸಿರ್ತೀವಲ್ಲ ಅದು ನೋಟ್ಸ್ ಫಾರ್ಮಲ್ಲಿ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಬೋರ್ಡ್ ಮೇಲೆ ಏನೇನಿರುತ್ತೋ ಅದಿಷ್ಟು ನೋಟ್ ಫಾರ್ಮಲ್ಲಿ, ಕ್ಲಾಸ್ ನೋಟ್ಸ್ ಅಂತೂ ನಿಮಗೆ ಇಲ್ಲಿ ಕವರ್ ಆಗಿಬಿಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ DPP ನಿಮಗೆ ಕ್ವೆಶನ್ಸಲ್ಲಿ ಏನಂತ ಅಂದರೆ ಇಲ್ಲಿ ಸದ್ಯಕ್ಕೆ ಅಪ್ಲೋಡ್ ಆಗಿಲ್ಲ. ಈಗ ಏನಂದರೆ ಈಗ ಇವತ್ತಿನ ಕ್ವೆಶನ್ಸ್ ಸೊಲ್ಯೂಷನ್ ಬೇಕು ಯಾವ ಫಾರ್ಮೆಟಲ್ಲಿ ಅಂತಂದರೆ ವಿಡಿಯೋ ಸೊಲ್ಯೂಷನ್ ಫಾರ್ಮೆಟಲ್ಲಿನೂ ಕೂಡ ನಿಮಗೆ ಸಿಗುತ್ತೆ. ಅಂತಂದರೆ 10 ಕ್ವೆಶನ್ಸ್ ಕೊಟ್ಟಿರ್ತೀವಿ, ಅದ್ರ ಸೊಲ್ಯೂಷನಲ್ಲಿ ನಿಮಗೆ ಏನೋ ಡೌಟ್ ಇತ್ತು ಅಂತಂದರೆ ಅದ್ರದ್ದು ನೀವು ವಿಡಿಯೋನು ಕೂಡ ನೋಡ್ಬೋದು ಕ್ಲಾರಿಟಿಗೋಸ್ಕರ. ದೆನ್
ಇಲ್ಲಿ ನೋಡೋದಾದ್ರೆ ಸ್ಟಡಿ ಮೆಟೀರಿಯಲ್ ಅಂತಲೂ ಕೂಡ ಇದೆ. ಅಂದರೆ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಮೈಂಡ್ ಮ್ಯಾಪ್ಸ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟಿಂದನೂ ಕೂಡ, ಎಲ್ಲ ಚಾಪ್ಟರಿಂದನೂ ಕೂಡ ನಿಮಗೆ ಸಿಗುತ್ತೆ. ಸರಿನಾ? ಸೊ ಇದಿಷ್ಟೂ ಕೂಡ ಫೀಚರ್ಸ್ ಅವೈಲೇಬಲ್ ಇರುತ್ತೆ. ಯಾವುದರಲ್ಲಿ ಅಂತಂದರೆ ಲಕ್ಷ KCG 2027 ಬ್ಯಾಚಲ್ಲಿ. ಸೊ ನೀವು ಒಂದ್ಸರಿ ತೊಗೊಂಡಿದ್ದೀರಾ ಅಂತಂದರೆ ಪಕ್ಕಾ ರ್ಯಾಂಕ್ ಅಂತೂ ಬಂದೇ ಬರುತ್ತೆ. ಬೋರ್ಡಲ್ಲಿನೂ ಕೂಡ ಒಳ್ಳೆ ಸ್ಕೋರ್ ಅಂತೂ ಮಾಡೇ ಮಾಡ್ತೀರಾ. ಸೊ ಇಟ್ಸ್ ವರ್ತ್ ಬೈಯಿಂಗ್ ಮಕ್ಕಳೇ. ಸೊ ನೀವು ಬ್ಯಾಚ್ನ ತೊಗೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಹೇಳ್ತಾ ಇರೋದು ಇದೇ ಮಕ್ಕಳೇ. ಸೊ ಇದಿಷ್ಟೂ ಕೂಡ ಕ್ರೈಟೀರಿಯಾ ಫಿಲ್ ಆಗಬೇಕು ಅಂತಂದರೆ, ನೀವು ಈ ಚೆಕ್ ಪಾಯಿಂಟ್ಸ್ ಎಲ್ಲದನ್ನು ಫಿಲ್ ಮಾಡಬೇಕು ಅಂತಂದರೆ ಸಿಸ್ಟಮ್ಯಾಟಿಕ್ ಆಗಿ ಓದಬೇಕಾಗುತ್ತೆ. ಸೊ ನೀವು ಬ್ಯಾಚ್ ಜಾಯ್ನ್ ಆದರೆ ಎಲ್ಲದನ್ನು ಕೂಡ ಕವರ್ ಆಗುತ್ತೆ. ಸರಿನಾ? ಸೊ ಈ ರೀತಿ ನೀವು ರ್ಯಾಂಕ್ನ ತೊಗೋಬೋದು. ನಾನು ಹೇಳಿರುವಂತಹ ಕೋರ್ಸ್ಗೆ ಅಡ್ಮಿಷನ್ ಆಗಬಹುದು. ಇನ್ನೂ ಏನಾದರೂ ಡೌಟ್ ಇತ್ತು, ಓಕೆನಾ? ಸೊ ಯಾವುದೇ ಡೌಟ್ ಇದ್ರೂ ಕೂಡ, ಬ್ಯಾಚ್ ಬಗ್ಗೆ ಡೌಟ್ ಇದ್ರೂ ಕೂಡ, ಅಥವಾ ನಿಮಗೆ ಓದಲಿಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ದೆನ್ ನಿಮ್ಮ ಕೋರ್ಸ್, ಡ್ರೀಮ್ ಕೋರ್ಸ್ ಯಾವುದಿದೆ, ಯಾವುದಕ್ಕೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಓಕೆ, ಸೊ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ವಿ ವಿಲ್ ಗೆಟ್ ಟು ನೋ ದಟ್ ವಾಟ್ ಈಸ್ ಯುವರ್ ಏನು ಡ್ರೀಮ್ ಅಂತಂದೇಳಿ. ಸೊ ನಾವು ನಿಮಗೆ ಏನಾದರೂ ಗೈಡೆನ್ಸ್ ಬೇಕಿದ್ರೆ ವಿ ವಿಲ್ ಜಸ್ಟ್ ಹೆಲ್ಪ್ ಯು ಔಟ್. ಓಕೆ, ಸೊ ಈ ಬ್ಯಾಚಿಗೆ ಜಾಯಿನ್ ಆಗಿಬಿಟ್ಟು ಎಲ್ಲ ಬೆನಿಫಿಟ್ನೂ ಕೂಡ ತೊಗೊಳ್ಳಿ. ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಬಾಯ್.